ತುತ್ತೂರು 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 ನೀನು ಕಾಡಿನ ಚೆಂಡು ತುತ್ತೂರು 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 ಲಾ 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 ತುತ್ತೂರು ತುತ್ತೂರು ತೂ ಏನಾಚಿದಣ್ಣ? ನಿಮಗೆ ಬೆಳಗ್ಗೆನೆ ಹೇಳಿದೀನಲ್ವಾ ನನ್ ಕೆಲ್ಸಗಳು ಯಾವ್ದು ಮಾಡ್ಬಾರ್ದು ಅಂತ. ಇದು ಅಂದ್ರೆ ಯಾವ್ದು? ಇದು ಪಲ್ಲವಿ ಅಕ್ಕ, ಇದು ನಮ್ಮನೇಲಿ ನಾಯಿನೂ ಇಲ್ಲ, ಬೆಕ್ಕೂ ಇಲ್ಲ, ಹಸುನಲ್ಲಿ ಕೊಟ್ಟಿಲ್ ಕಟ್ಟಾಕಿದೀನಿ. ಅದ್ಯಾವ್ದು ನನ್ ಕೆಲ್ಸ ಮಾಡಲ್ವಲ್ಲ ಅಜಿತಣ್ಣ. ಪಲ್ಲವಿ ಅಕ್ಕ ಪಲ್ಲವಿ ಅಕ್ಕ ಪಲ್ಲವಿ ಅಕ್ಕ ಅವ್ರ ಅಷ್ಟೊತ್ತಿಂದ ಹೇಳ್ತಾ ಇದಾರಲ್ಲ ಇದು 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 ಅಂತ. ಆ ಇದು ಇದೆ ಅಂದ್ರೆ ಭೂಮಿ ಅಷ್ಟೇ. ಯಾಕೆ ನೀವ್ ಬೇರೆ ಹೇಳಿದ್ರಲ್ಲ ಅಜಿತಣ್ಣ ನಮ್ಮನೇಲಿ ಬೆಕ್ಕು ಇಲ್ಲ, ನಾಯಿಯೂ ಇಲ್ಲ, ಕೊಟ್ಟಿಗೆ ಮನೇಲಿ ಹಸು ಇದೆ ಅಂತ, ಅದು ನಾನೇ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಜಗತ್ತಿಗೆ ಗೊತ್ತಿಲ್ಲದೆ ಇರೋದು ಈ ಮನೇಲಿ ಈ ರೂಮ್ ನಡೀತಾ ಇದೆ, ಅದ್ ಯಾರಿಗೂ ಗೊತ್ತಾಗಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಟೆಂಟ್ ಅಲ್ಲಿ ಒಂದ್ ಸಿನಿಮಾ ತೋರಿಸಿದ್ರು ನನ್ಗೆ. ಆ ಸಿನಿಮಾದಲ್ಲಿ ಹೀರೋ ಮೂರ್ ತರ ಆಡ್ತಿದ್ದ. ಹೆಂಗ್ ಹೇಳಿ? ಮೂರ್ ತರ. ಈ ಮನೇಲೂ ಆ ರೀತಿ ಆಡೋರು ತುಂಬಾ ಜನ ಇದಾರೆ. ಅವ್ರು ಯಾರಂತ ಕೇಳಿದ್ರೆ ನಿಮ್ ಅಜಿತಣ್ಣ ಅವರು ಆಗಿರ್ಬಹುದು, ನಾನು ಆಗಿರ್ಬಹುದು. ತುಂಬಾ ಇದೇ ರೀತಿ ನಮ್ ರೂಮ್ ಹತ್ರ ಓಡಾಡ್ತೀವಿ, ನಾಳೆ ನೀವು ಆಗಬಹುದು. ಕೇಳಕ್ಕಾಗಲ್ಲಪ್ಪ. ಭೂಮಿ ಅಜಿತಣ್ಣ ನಂಗ್ ಭಯ ಆಗ್ತದೆ, ನಾನು ಹೋಗ್ತೀನಿ. ಎತ್ತೀರ ನೀವು? ನಿಂತ್ಕೊಳ್ಳಿ, ಬೇಡ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಆದ್ರ ನೀರೇನಾದ್ರು ತಂದ್ಕೊಡ್ರೆ ಅಥವಾ ಬೇರೆ ಕತೆ. ಪಲ್ಲವಿಕ ಇವಳ ಮಾತನ್ನ ನೀವು ಕೇಳಿಸ್ಕೊಳ್ತಾನೆ ಇದ್ರೆ ಈಗ ಅರ್ಧ ಮೆಲ್ಟ್ ಆಗಿರುವಂತ ಬ್ರೈನ್ ಫುಲ್ ಮೆಲ್ಟ್ ಆಗೋಗ್ಬಿಡುತ್ತೆ. ನಾನ್ ನಿಮ್ಮನ್ನ ಇಲ್ಲಿ ಕರೆದಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ನನ್ ಬಟ್ಟೆಗಳನ್ನ ಇವಳ ಕೈಯಲ್ಲಿ ಯಾಕೆ ಐರನ್ ಮಾಡ್ಸಿದ್ರಿ ಅಂತ ಕೇಳೋದಕ್ಕೆ. ಅಯ್ಯೋ ಅಜಿತಣ್ಣ, ಇದ್ ಭೂಮಿ ಐರನ್ ಮಾಡಿದ್ದಲ್ಲ, ಮತ್ತೆ ನಾನೇ ತಗೊಂಡ್ ಹೋಗಿ ಹೊರಗಡೆ ಐರನ್ ಮಾಡಿಸ್ಕೊಂಡು ತಗೊಂಡ್ಬಂದಿಟ್ಟಿರೋ. ಸುಳ್ಳು ಹೇಳ್ಬೇಡಿ ಪಲ್ಲವಿಕ. ಭೂಮಿ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಅವಳ್ತನ ಅನ್ನೋದೊಂದಿರತ್ತೆ. ಆ ಬಟ್ಟೆಗಳನ್ನ ನೋಡಿದಾಗ್ಲೂ ನನ್ಗೆ ಭೂಮಿ ಮಾಡಿದ್ದ ಅಂತ ನೀಟಾಗಿ ಗೊತ್ತಾಗೋದು. ನೀವ್ ಹೇಳ್ತಿರೋದು ಸುಳ್ಳು ಪಲ್ಲವಿಕ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನ್? ನೀವಿಬ್ರು ಯಾಕೆ ಹೇಗಿದ್ದೀರಾ? ಅಂತದ್ದೇನಾಯ್ತು? ನಾನ್ ಈ ಮನೆ ಕೆಲಸದವ್ಳೆ, ಈ ತರದ್ ಯಾವ ಪ್ರಶ್ನೆ ಕೇಳೋ ಅಧಿಕಾರ ನನ್ಗಿಲ್ಲ ಅನ್ನೋದ್ ನನಗ್ ಗೊತ್ತಿದೆ. ದಯವಿಟ್ಟು ಹಾಗೆ ಅನ್ಕೊಂಬೇಡಿ ಪಲ್ಲವಿ. ನನಗೆ ಅಪೇಕ್ಷೆ ಹೇಗೋ ನೀವು ಹಾಗೆ. ಅದಕ್ಕೆ ಅಚಿತಣ್ಣ ನನ್ ಸಂಕಟನ ತೋಡ್ಕೋತಾ ಇದೀನಿ. ನಿಮ್ ಮದ್ವೆ ಬಂದಿದ್ದಿಲ್ಲ, ನನ್ ಕಾಲಿಗೂ ಬಿದ್ರಿ ಅಕ್ಕ ಆಶೀರ್ವಾದ ಮಾಡು ಅಂತ. ಅವತ್ತು ನನ್ ಮನ್ಸಿಗೆ ಹೆಂಗಾಯ್ತು ಗೊತ್ತಾ? ಸ್ವಂತ ತಮ್ಮ ಅಣ್ಣಂದ್ರು ಕೊಡ್ದೇ ಇರೋ ಮರ್ಯಾದಿನ ನೀವ್ ನನಗ್ ಕೊಟ್ರಿ. ಭೂಮಿ ಅಜಿತಣ್ಣ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದ. ಆದ್ರೆ ನೀವಿಬ್ರು ಈ ತರ ಜಗಳ ಮಾಡ್ತಿರೋದ್ ನೋಡ್ಕೊಂಡ್ರೆ ನಾನೆಲ್ಲೋ ದೇವ್ರಿಗೆ ಅಪಚಾರ ಮಾಡಿದ್ದೀನೇನೋ, ಅದಕ್ಕೆ ನಿಮ್ಮಿಬ್ರು ಮಧ್ಯೆ ತಂದಿಟ್ಟಿದಾನೇನೋ ಅಂತ ಅನುಮಾನ ಬರ್ತಿದೆ ನನಗೆ. ದಯವಿಟ್ಟು ಅಜಿತಣ್ಣ ಕೈ ಮುಗಿದ್ ಕೇಳ್ಕೋತೀನಿ. ಭೂಮಿ ನೀನು ಅಜಿತಣ್ಣ ಮುಂಚೆ ನಗ್ನಗ್ತಾ ಇದ್ರಿ ಅಲ್ವಾ, ಹಾಗೆ ಅನ್ಯೋನ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಪಲ್ಲವಿಗೆ ಅರ್ಥ ಆದ ವಿಷಯ ನಿಮ್ಮಿಬ್ರಿಗೂ ಅರ್ಥ ಆಗಿಲ್ಲ ಅನ್ನೋದೇ ವಿಧಿ ವಿಪರ್ಯಾಸ. ಸತ್ಯನ ಆಡಿದ ಮಾತುಗಳನ್ನೇ ಆಡ್ಬೇಡಿ ಸತ್ಯನ, ಇರಿಟೇಟ್ ಆಗುತ್ತೆ ನೋಡಿ. ಈ ಮಾತು ಶುರು ಆಯ್ತು ಅಂದ್ರೆ ನಿಲ್ಲದೇ ಇಲ್ಲ ಸತ್ಯನ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್. ನೋಡು ಸತ್ಯನ ಬರ್ದಿರೋ ಪುಸ್ತಕನ ಈಗಾಗಲೇ ಸುಟ್ಟಾಕಾಯ್ತು. ನೀವು ಮತ್ತೆ ಅದನ್ನ ಕೆದಕಿ ಆಳೆಗಳನ್ನ ಸೇರ್ಸೋದಕ್ ಬರ್ಬೇಡಿ. ಇವನೊಂಥರ ಅವಳೊಂಥರ ಆದ್ರೂ ಕೂಡ ಇಬ್ಬರದು 2.0 ಜಾಸ್ತಿ ಅದಂಗ್ ಕಾಣುತ್ತೆ. ಮುಂದೆ ಇನ್ನು ಏನೇನ್ ಗಂಡಾಂತರ ಕಾದಿದ್ಯೋ ಭಗವಂತನೇ. BP ಎಲ್ಲ ನಾರ್ಮಲ್ ಆಗಿದೆ, ಎದ್ ಕುತ್ಕೊಳ್ಳಿ. ನಿಮ್ಗೆ ಅವಾಗ ತಲೆನೋವು, ತಲೆ ಚಕ್ಕರ್ ಅಂತದೇನಾದ್ರು ಆಗುತ್ತಾ? ಆಗಾಗ ಬರಲ್ಲ, ಯಾವಾಗಾದ್ರೂ ಒಂದೊಂದ್ಸಾರಿ ತಲೆನೋವು ಬರುತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ನಾವು ಅನ್ಕೊಂಡಿರೋದಕ್ಕಿಂತ ಫಾಸ್ಟ್ ಆಗಿ ನೀವು ರಿಕವರಿ ಆಗ್ತೀರಾ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಸಂಗೀತನ್ಗೆ ಈಗ ಬೇರೆ ಏನೂ ತೊಂದರೆ ಇಲ್ಲ ಅನ್ಬ? ಸರ್ ಯಾವ್ದೇ ತೊಂದ್ರೆ ಇಲ್ಲ, ಸಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್ ಡಯಟ್ ಏನಾದ್ರು ಫಾಲೋ ಮಾಡ್ಬೇಕಾ? ಅವ್ರಿಗೆ ಏನ್ ಇಷ್ಟನ ಅದನ್ನೇ ಕೊಡಿ, ಆದ್ರೆ ಟೈಮ್ ಕರೆಕ್ಟ್ ಆಗಿ ಮೆಡಿಸಿನ್ ಜೊತೆನೆ ಕೊಡ್ಬೇಕು. ಯಾವ್ದೇ ಕಾರಣಕ್ಕೂ ನಿದ್ದೆಗೆಡಬಾರ್ದು. ನೆಕ್ಸ್ಟ್ ವೀಕ್ ಜನರಲ್ ಚೆಕಪ್ ಗೆ ಕರ್ಕೊಂಡ್ ಬನ್ನಿ. ಶ್ರವಣ, ಅಜಿತಾ, ಭೂಮಿ, ಶಾರದಾ ಇವ್ರು 3 ಜನ ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಎಲ್ರು ಒಟ್ಟಿಗೆ ಒಳಗಡೆ ಬಂದ್ರೆ ಚೆನ್ನಾಗಿರಲ್ಲ, ಆಚೆ ಕಾಯ್ತಾ ಇದಾರೆ. ಸರಿಪ್ಪ ಹೊರಡೋಣ. ಹಾ ಓಕೆ, ಕ್ಯಾಬಿನ್ ಕರ್ಕೊಂಡು. ಡಾಕ್ಟರ್ ಏನಾದ್ರು ಅಪ್ಡೇಟ್ ಇದೆ? ಬುಲೆಟ್ ತುಂಬಾ ಡೀಪ್ ಆಗಿ ಇಳ್ದಿದೆ, ತುಂಬಾ ಕ್ಲೋಸ್ ರೇಂಜ್ ಅಲ್ಲಿ ಫೈರ್ ಮಾಡಿದ್ದಾರೆ, ಬಟ್ ಎಕ್ಸಿಟ್ ಉಂಡಿಲ್ಲ. ಆ ಟೈಮಲ್ಲಿ ಯಾರೋ ಅವ್ರನ್ನ ಟ್ರೀಟ್ ಮಾಡಿ ಕಾಪಾಡಿದ್ದಾರೆ. ಎನಿವೇ ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ಲಿ, ಇನ್ನೊಂದ್ 2 ದಿವಸ ಬುಲೆಟ್ ಸೈಜು, ವೆಪನ್ ಡೀಟೇಲ್ಸ್ ನ ಕಳ್ಸ್ಕೊಡ್ತೇನೆ. ಶ್ಯೂರ್ ಡಾಕ್ಟರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪೋರ್ಟ್. ಬನ್ನಿ ಸಾಹೇಬ್ರೆ, ನೀರ್ ಬೇಕಾ? ಸರಿ, ನಾನು ಹೋಗಿ ತಗೊಂಡ್ಬರ್ತೀನಿ, ನೀವು ಕುತ್ಕೊಳ್ಳಿ. ಬನ್ನಿ ಕುತ್ಕೊಡಿ. ಅತ್ತೆ ಡೇಂಜರ್ ಝೋನ್ ಅಲ್ಲಿ ಇರೋದು. ಅತ್ತೆ ಒಬ್ರೇ ಕುತ್ಕೊಳ್ಳೋದು ಸೇಫ್ ಅಲ್ಲ, ನೀನ್ ಅವ್ರ ಜೊತೆನೇ ಇರೋ. ಅಂಡ್ ಅವ್ರ ಜೊತೆ ಇಲ್ದೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ? ಸಾಹೇಬ್ರೆ, ನಾನು ಡಿಪಾರ್ಟ್ಮೆಂಟ್ ಸೇರ್ಕೊಬೇಕಾಗಿರೋಳೆ. ಯಾರನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಾ. ಹೋಗ್ಬೋದು ಪೆಪ್ತಾರೆ. ಶಾರದಮ್ಮ ಏನ್ ಮಾಡ್ತಿದ್ದೀರಾ? ಆಲ್ ಓಕೆ. ನೆಕ್ಸ್ಟ್ ಮಂತ್ ಫಾಲೋ ಅಪ್ ವಿಸಿಟ್ ಕರೆದಿದ್ದಾರೆ. ಅಜಿತಾ, ನಾನ್ ಹುಷಾರಾಗಿದ್ದೀನಿ ಅಂತ ಹೇಳಿದ್ರೆ ನೀನ್ ನನ್ ಮಾತೆ ನಂಬ್ತಿರ್ಲಿಲ್ಲ. ಈಗ ಡಾಕ್ಟ್ರೆ ಹೇಳಿದಾರೆ ನಾನ್ ಆರಾಮಾಗಿದ್ದೀನಿ ಅಂತ. ಈಗ ನಿಂಗ್ ಖುಷಿನಾ? ಅದ್ ಸರಿ, ಎಲ್ಲೋ ಭೂಮಿ ಶಾರದಾ ಕಾಣಿಸ್ತಾನೆ ಇಲ್ಲ. ಸಾಹೇಬ್ರೆ, ಅಯ್ಯೋ ಭೂಮಿ ಶಾರದಮ್ಮ
ಸಾಯಿಬ್ರೆ ಏ. ಏನಾಯ್ತು ಅತ್ತೆ ಅತ್ತೆ ಏನಾಯ್ತು ಭೂಮಿ ಏನಾಯ್ತು ಸಾಯಿಬ್ರೆ ನಾವಲ್ಲಿ ಕೂತಿದ್ವಾ ಓಡ್ ಕಡೆ ಸಡನ್ ನೋಡಿ ಓಡ್ ಬಂದ್ರು. ನೋಡಿದ್ರೆ ಪುರುಷೋತ್ತಮ ನೋಡಿ ಹೊಡಿತಾ ಇದಾರೆ. ನನ್ ಕೈಯಿಂದ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಸಾಯಿಬ್ರೆ. ನೋಡಿ ನಾನ್ ನೋಡ್ಕೊಂತೀನಿ, ನೀವ್ ಗಾಬರಿ ಆಗ್ಬೇಡಿ. ಮಾವ ನೀವ್ ಅತ್ತೆನ್ ಕರ್ಕೊಂಡ್ ಮನೆಗೆ ಹೋಗಿ, ನಾನು ವಿಚಾರ ನೋಡ್ತೀನಿ. ರಚಿ ಅತ್ತೆಗೆ ನೀರ್ ಕೊಡ್ಸು. ಅಲ್ಲ 25 ವರ್ಷದಿಂದ ನಮ್ ಶಾರದಾ ಮೇಲೆ ಅಟ್ಯಾಕ್ ಮಾಡ್ದವ್ನ ಅವ್ಳು ಎಷ್ಟು ಈಸಿಯಾಗಿ ಕಂಡಿಡಿದ್ಲು ಅಲ್ವಾ? ಅವ್ಳು ಎಷ್ಟು ಚೆನ್ನಾಗಿ ಸನ್ನೆ ಮಾಡಿ ತೋರ್ಸದ್ಲು ಗೊತ್ತಾ? ಪುರುಷೋತ್ತಮ್ನ ನೋಡ್ತಿದ್ದಾಗೆ ಶಾರದಂಗ್ ಎಷ್ಟು ಕೋಪ ಬಂತು ಅಂದ್ರೆ ಪುರುಷೋತ್ತಮ್ನ ಸಾಯಿಸೋದಕ್ ಹೋಗಿದ್ಲು. ನಮ್ ಶಾರದಾ ಗನ್ನಿಂದಾನೇ ಶೂಟ್ ಮಾಡೋದಕ್ ನೋಡಿದ್ರು ಅಂತ ಎಷ್ಟು ನೀಟಾಗಿ ನಮ್ಗೆಲ್ಲ ಅರ್ಥ ಮಾಡ್ಸಿದ್ಲು ಅಲ್ವಾ? ಅವ್ನ್ ಕೈ ಸೇದೋಗ ಬರ್ಬಾರದ್ ಬರ ಬಂದಿದೆ ಅಜ್ಜಿ, ಕೋಮಲ್ ಬಿದ್ದಿದ್ದಾನೆ. ಮಾಡಿದ್ ಪಾಪ ಅಷ್ಟು ಬೇಗ ಯಾರನ್ನೂ ಸುಮ್ನೆ ಬಿಡಲ್ಲ ಅಜ್ಜಿ. ಇವತ್ತೇನೋ ಅವನು ಕದ್ಮಾಲಲ್ಲಿ ಮೋಜು ಮಸ್ತಿ ಮಾಡ್ತಿರ್ಬೋದು, ಆದ್ರೆ ಪೊಲೀಸರು ಅವನ್ನಂತೂ ಸುಮ್ನೆ ಬಿಡಲ್ಲ. ಕರ್ಮಾನು ಹಾಗೆ, ಕಾದಿದ್ದು ಸರಿಯಾಗಿ ಹೊಡಿಯತ್ತೆ. ಇಷ್ಟಕ್ಕೂ ಆ ಪುರುಷೋತ್ತಮ ನನ್ನ ಹತ್ರ ಡ್ರೈವರ್ ಆಗಿದ್ದವನು. ಇರೋಷ್ಟು ದಿನ ಚೆನ್ನಾಗೇ ಇದ್ದ, ನನಗೂ ಅವನಿಗೂ ಯಾವುದೇ ರೀತಿ ಶತ್ರುತ್ವ ಇರಲಿಲ್ಲ. ಶ್ರವಣ, ಆ ಪುರುಷೋತ್ತಮ್ ನಿನಗ್ ಶತ್ರು ಅಲ್ದೇ ಇರ್ಬೋದು, ಆದ್ರೆ ನಿನ್ ಶತ್ರುಗಳು ಅವನ್ನ ಬಳಸ್ಕೊಂಡಿರ್ಬೋದಲ್ವಾ ನಿನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ. ಶ್ರವಣ, ನಿನ್ ತಂಟೆಗ್ ಬಂದ್ರೆ ರಕ್ತ ಕರ್ಕೊಂಡ್ ಸಾಯ್ತಾರೆ. ಇವತ್ ನನ್ಗೊಂಥರ ಸಮಾಧಾನದ ದಿನ. ಅವತ್ತು ಅಜಿತ್ ಕೈಲಿದ್ದ ರಿವಾಲ್ವರ್ ನ ಶಾರದಾ ನೋಡಿ ಯಾರೋ ಅವಳನ್ನ ಶೂಟ್ ಮಾಡಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡೋದು ಅನ್ನೋ ಕ್ಲೂ ಕೊಟ್ಟಿದ್ದು. ಇವತ್ತು ಪುರುಷೋತ್ತಮ್ನ ಕಂಡಿಡಿದು. ದುಡ್ ಸಾಹೇಬ್ರೆ, ಶಾರದಮ್ಮ ಅವ್ರಿಗೆ ನಿಧಾನವಾಗಿ ಅವ್ರ ಹಳೆ ನೆನ್ಪುಗಳೆಲ್ಲ ವಾಪಸ್ ಬರ್ತಾ ಇದೆ ಅನ್ಸುತ್ತೆ. ಈಗ ಶಾರದಾ ಅತ್ತೆಗೆ ಯಾರು ಹರ್ಟ್ ಮಾಡಿದ್ರು ಅವ್ರನ್ನ ಐಡೆಂಟಿಫೈ ಮಾಡ್ತಾ ಮಾಡ್ತಾ ಶಾರದಾ ಅತ್ತೆಗೆ ಎಲ್ಲ ವಾಪಸ್ ನೆನಪಾಗತ್ತೆ. ಶೀಲ್ ಫುಲ್ಲಿ ರಿಕವರ್. ಹೌದು ಕಣವನಚ್ಚಿ, ನಾನು ಈ ತರ ತುಂಬಾ ಸಿನಿಮಾಗಳಲ್ಲಿ ನೋಡಿದೀನಿ. ಸರಿಪಾ ಭೂಮಿ, ನಾನು ಶಾರದನ್ ಜೊತೆ ಇರ್ತೀನಿ. ಸ್ವಲ್ಪ ಟೀ ಮಾಡ್ಕೊಂಡ್ ತಂದು ಕೊಡ್ತೀಯಾ? ಸರಿ ದೊಡ್ಡ ಸಾಹೇಬ್ರೆ. ಅದಕ್ಕೆ ನಂಗೆ ಒಂದ್ ಸ್ವಲ್ಪ ಹೊಸ ಭೂಮಿ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ನಡಿಯಮ್ಮ. ಅಮ್ಮ ಬಾ. ಅಪ್ಪ ದೇವೇನಿ, ನಿಂಗೂ ಟೀ ಕೊಡದಾ? ಆಮೇಲೆ ಸರ ಒಂದ್ ಕಡೆ ಟೀ ಮಾಡ್ಕೊಡಕ್ ಹೇಳ್ರಿ ಆ ಭೂಮಿಗೆ. ಸರ್, ಈಗ ಭೂಮಿ ಟೀ ಅಂಗಡಿ ನಡೆಸ್ತಿಲ್ಲಲ್ರಿ ಸರ, ಮನೆಗೆ ಫೋನ್ ಮಾಡಿ ಭೂಮಿಗೆ ಚಾ ತಗೊಂಡ್ ಬಾ ಅಂತ ಹೇಳಲ್ರಿ ಸರ್. ಬೇಡ ಬೇಡ ಹೊರಡು. ಸರಿ ಒಂದ್ ನಿಮಿಷ ಈ ಫೈಲ್ ಒಂದ್ಸಲಿ ಚೆಕ್ ಮಾಡಿ. ಸರಿ. ಸಾಹೇಬ್ರು ಮಿಸ್ ಮಾಡ್ಕೋತಾ ಇರೋದು ಭೂಮಿನ ಅಥವಾ ಭೂಮಿ ಮಾಡೋ ಟೀನ? ನನ್ನ ಲೈಫಲ್ಲಿ ಎರಡನ್ನೂ ಮಿಸ್ ಮಾಡ್ಕೋಬೇಕು ಅಂತ ಕಾಯ್ತಿದೆ. ಇಡೀ ಏರಿಯಾಲಿ ಇವಳೊಬ್ಳೆ ಟೀ ಮಾಡೋದು, ಇಡೀ ಏರಿಯಾಲಿ ಇವಳೊಬ್ಳೆ ಟೀ ಮಾಡೋದು, ಇವಳು ಟೀನೇ ಕುಡಿಬೇಕು ಅಂತ ಏನಾರ ನನ್ ಕರ್ಮ ಬಂತು ಅಂದ್ರೆ ನಾನ್ ಟೀ ಕುಡಿಯೋದೇ ಬಿಟ್ಬಿಡ್ತೀನಿ. ನಚ್ಚಿ, ಅಂಜು, ನಿಮ್ನಿಬ್ರನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ಲ, ಇನ್ನು ಮದ್ವೆನೇ ಆಗಿಲ್ಲ, ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಲ್ವಾ? ನನಗಂತೂ ನಿಮ್ಮನ್ನ ನೋಡ್ತಿದ್ರೆ ಅಜಿತಾ ಮತ್ತೆ ಭೂಮಿನ ನೋಡ್ದಂಗೆ ಅನ್ನಿಸ್ತಿದೆ. ಹೌದು ಸಂಗೀತ, ಇವೆರಡು ಜೋಡಿಗಳು ನೋಡ್ತಾ ಇದ್ರೆ ನನಗೆ ನಮ್ದೇ ಫ್ಲಾಶ್ ಬ್ಯಾಕ್ ನನ್ ಬರ್ತಾ ಇದೆ. ಬರದೇ ಇರುತ್ತ ಬಾಬಾ, ಎಷ್ಟಾಗಿ ಲಿಂಕ್ ಟೋಟದ ಎರಡಕ್ಕೂ ನಿಮ್ಗುದಿರೇ ಬಂದಿದೆ. ಅದೋಗ್ಲಿ ಬಿಡಿಸೋಣ. ನನ್ನನ್ನ ಕಾಲೇಜಲ್ಲಿ ಪ್ರಣಯ ರಾಜ ಶ್ರೀನಾಥ್ ಅಂತ ಕರಿತಾ ಇದ್ರು. ಏನು ಏನಂತ ಕರೀತಿದ್ರು? ಪ್ರಣಯ ರಾಜ ಶ್ರೀನಾಥ್ ಅಂತನಾ? ಹಾಗಾದ್ರೆ ನಿಮಗೆ ಆ ಟೈಮಲ್ಲಿ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ರಾ? ಗರ್ಲ್ ಫ್ರೆಂಡ್ಸ್ ಅಂತ ಅಲ್ಲ, ನನ್ನ ಹಿಂದೆ 118 ಜನ ಹುಡುಗಿರು ಬಿದ್ದಿದ್ರು, ಆದ್ರೆ ನಾನ್ ಮಾತ್ರ ನಿನ್ ಹಿಂದೆ ಬಿದ್ದಿದ್ದು. ದಿವ್ಯಾನಿ, ಏನಾಯ್ತು ನಿನಗೆ? ಹುಷಾರಾಗಿದೆಯಾ ತಾನೆ? ಅಥವಾ ಜ್ವರ ಏನಾದ್ರೂ ಬಂದಿದ್ಯಾ? ಹಾಗೇನಿಲ್ಲ, ಅದು ನಿನಗೇನಾಯ್ತು? ನೀವೆಲ್ರೂ ಮರ್ತು ಬಿಡ್ಬೋದು, ಆದ್ರೆ ನಾನ್ ಯಾವ್ದೇ ಕಾರಣಕ್ಕೂ ಮರೆಯಕ್ ಚಾನ್ಸೇ ಇಲ್ಲ.